ಜೈ ಶ್ರೀರಾಮ್, ಒಂದೇ ಮಾತರಂ, ಜೈ ಕರ್ನಾಟಕ ಮಾತೆ. ಸ್ವಾಗತ ಸುಸ್ವಾಗತ. ಡೇ 40 ಇವತ್ತು ನನಗೆ ಉಳಿದಿರೋದು ಇನ್ ಜಸ್ಟ್ 50 ಡೇಸ್. ಇನ್ 50 ಡೇಸಲ್ಲಿ ನಾನು ನನ್ನ ಆ್ಯಪ್ಸ್ ಶ್ರೆಡೆಡ್, ನನ್ನ ಪೀಕ್ ಬಾಡಿ ಬಿಲ್ಡಿಂಗ್ ಎಷ್ಟಾಗುತ್ತೆ ಅಷ್ಟು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ತಿನ್ಕೊಂಬಂದೆ ನೋಡ್ಕೊಂಬನ್ನಿ. ಇವತ್ತಿನ ಡಯಟ್ ಇದ್ದಿದ್ದಿಷ್ಟೇ. ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾ ಇದೆ ಬಾಡಿ, ಬಟ್ ಆದರೆ ಇನ್ನೂ ಏನೋ ಕಮ್ಮಿ ಅನ್ನಿಸ್ತಾ ಇದೆ. ನೋಡೋಣ, ಇನ್ನೊಂದು ಸ್ವಲ್ಪ ಚೇಂಜಸ್ ಮಾಡೋಣ. ಕ್ಯಾಲರೀಸ್ ಡೆಫಿಸಿಟಲ್ಲೇ ಇದ್ದೀನಿ, ಕಮ್ಮಿ ಮಾಡಿದ್ದೀನಿ, ಬಟ್ ಆದರೂ ರಿಯಾಕ್ಷನ್ ಬೇರೆ ಥರನೇ ಆಗ್ತದೆ. ನೋ ವರೀಸ್, ಏನೋ ಒಂದು ರೆಡಿ ಮಾಡೋಣ, ನೋಡೋಣ. ಇವತ್ತಿನ ಟಿಪ್ ಆಫ್ ದಿ ಡೇ ಏನಂತಂದರೆ ಜೆನೆಟಿಕ್ಸ್. ಯಾರಿಗೆ ಏನು ಜೆನೆಟಿಕ್ಸ್ ಸಿಗಿರುತ್ತೆ, ಯಾರಿಗೆ ಯಾವ ಥರ ಮಸಲ್ ಶೇಪ್ ಸಿಕ್ಕಿರುತ್ತೆ, ಆ ಮಸಲ್ ಶೇಪನ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಟೈಗರ್ ಶ್ರಾಫ್ ಇರ್ಬೋದು. ಟೈಗರ್ ಶ್ರಾಫಿಗೆ ಅನ್ಆರ್ಗನೈಸ್ಡ್ ಆಗಿ ಆ್ಯಪ್ಸ್ ಇದೆ. ಅದನ್ನು ಒಂದೇ ಲೆವೆಲಿಗೆ ಯಾವುದೇ ಕಾರಣಕ್ಕೂ ತರೋಕ್ಕಾಗಲ್ಲ, ಯಾಕೆಂದರೆ ಜೆನೆಟಿಕ್ಲಿ ಗಿಫ್ಟೆಡ್ ಇರೋದು. ಬಂದಿರೋ ಶೇಪ್ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕಾಗಲ್ಲ. ಆ್ಯಸ್ ಇಟ್ ಈಸ್ ನಿಮ್ಮ ಬಾಡಿಲಿ ಈಗ ಬೈಸಿಪ್ಸ್ನ ಫೋಲ್ಡ್ ಮಾಡಿದಾಗ ಈ ಬೈಸಿಪ್ಸ್ ಕನ್ಸ್ಟ್ರಕ್ಷನ್ ಇರುತ್ತಲ್ಲ, ಅದು ಒಳಗೆ ಬರ್ಬೋದು. ಕೆಲವೊಬ್ಬರಿಗೆ ಲಾಂಗ್ ವಿಡ್ತಿರೋ ಬೈಸಿಪ್ಸ್ ಬರ್ಬೋದು. ಆ ಶೇಪನ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕಾಗಲ್ಲ. ಆ ಶೇಪನ್ನು ಚೇಂಜ್ ಮಾಡ್ದಲೇ ನೀವು ಬೇಕಾದ್ರೆ ಅದನ್ನು ಮಸಲ್ಸ್ನ ದೊಡ್ಡದು ಮಾಡ್ಬೋದು, ಇಲ್ಲ ಮಸಲ್ಸ್ನ ಶ್ರಿಂಕ್ ಮಾಡ್ಬೋದು, ಮ್ಯಾನಿಪುಲೇಟ್ ಮಾಡ್ಬೋದು ಮಸಲ್ಸ್ನ. ಬಟ್ ಆದರೆ ಆ ಮಸಲ್ಸಲ್ಲಿರೋ ಶೇಪ್ನ ಚೇಂಜ್ ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.